SK ಸೂಪರ್ TMT, ದ ಲಾಂಗ್ ಲೈಫ್ TMT. ಇನ್ನು ಕೊಡಗು ಜಿಲ್ಲೆಯಲ್ಲಿ ಮಳೆ ಏನೋ ಸ್ವಲ್ಪ ಪ್ರಮಾಣದಲ್ಲಿ ತಗ್ಗಿದೆ, ಆದರೆ ಅವಾಂತರ ಕಡಿಮೆ ಆಗಿಲ್ಲ. ನೋಡಿ, ಕೊಡಗು ಜಿಲ್ಲೆಯಲ್ಲಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಕಾವೇರಿ ನದಿ. ಹಾಗಾಗಿ ನದಿಯಂಚಿನಲ್ಲಿರುವ ಗ್ರಾಮಗಳು ಜಲಾವೃತಗೊಳ್ಳೋ ಭೀತಿ ಇದೆ. ಹೆಮ್ಮಾಡು ಗ್ರಾಮದಲ್ಲಿ ರಸ್ತೆ ಸಂಪರ್ಕ ಕಡಿತಗೊಳ್ಳೋ ಆತಂಕ. ಜನ ಮನೆಯಿಂದ ಹೊರಗೆ ಬರೋದಕ್ಕೆ ಹಿಂದೇಟು ಹಾಕೋ ಪರಿಸ್ಥಿತಿ ಇದೆ. ಮಳೆ ಸ್ವಲ್ಪ ತಗ್ಗಿದೆ, ಬಟ್ ನದಿ ನೀರಿನ ಮಟ್ಟ ಜಾಸ್ತಿ ಇದೆ, ಹಾಗಾಗಿ ತೊಂದರೆ ಆಗ್ತಾ ಇದೆ. ಕೊಡಗು ಜಿಲ್ಲೆಯಾದ್ಯಂತ ಕಳೆದ 5-6 ದಿನಗಳಿಂದ ನಿರಂತರವಾಗಿ ಮಳೆ ಕೂಡ ಹೆಚ್ಚಾಗ್ತಿದೆ. ಮಳೆಯ ತೀವ್ರತೆ ಯಾವ ರೀತಿ ಇದೆ ಅಂದರೆ, ಕಾವೇರಿ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಅದರಂತೆ ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ಬೇತ್ರಿ ನದಿಯ ಸಮೀಪದಲ್ಲಿ ನಾನಿದ್ದೇನೆ. ನೀವು ಇಲ್ಲಿ ನೋಡ್ಬೋದು ಕಾವೇರಿ ನದಿ ಯಾವ ರೀತಿ ಮೈದುಂಬಿ ಹರಿತಾ ಇದೆ ಅಂತ. ಯಾಕಂದರೆ ಆ ಪ್ರಮಾಣದಲ್ಲಿ ಹೆಚ್ಚಾಗಿ ಮಳೆ ಕೂಡ ಬರ್ತಾ ಇದೆ. ಈ ನದಿ ನೇರವಾಗಿ ವಿರಾಜಪೇಟೆಯಿಂದ ನೇರವಾಗಿ ಸಿದ್ದಾಪುರದಿಂದ ಕುಶಾಲನಗರಕ್ಕೆ ಹೋಗುವಂಥದ್ದು ಕಾವೇರಿ ನದಿ. ಅದಾದ ನಂತರ KRS ಕೂಡ ಈ ನದಿ ಹೋಗಿ ತಲುಪುವಂಥದ್ದು. ಹೀಗಾಗಿ ಈ ಒಂದು ಜಾಸ್ತಿ ಮಳೆ ಆದಂಥ ಸಂದರ್ಭದಲ್ಲಿ ಈ ಏನು ಬೇತ್ರಿ ಸಮೀಪದಲ್ಲಿ ಇರ್ತಕ್ಕಂಥ ಹೇಮಾಡು ಗ್ರಾಮ ಏನಿದೆ, ಈ ಹೇಮಾಡು ಗ್ರಾಮದ ಹಲವಾರು ಗ್ರಾಮೀಣ ಭಾಗದ ಜನರಿಗೆ ಒಂದು ರೀತಿ ಆತಂಕ ಕೂಡ ಪ್ರತಿ ವರ್ಷ ಮನೆ ಮಾಡುತ್ತೆ. ಈ ಏನು ರಸ್ತೆ ನೋಡ್ತಿದ್ರಿ, ಈ ರಸ್ತೆ ಇದೀಗ ಕಾವೇರಿ ನದಿ ಉಕ್ಕಿ ಹರಿದಂಥ ಸಂದರ್ಭದಲ್ಲಿ ಬಹುತೇಕ ಆ ಒಂದು ಜಂಕ್ಷನ್ ಬಳಿ ನೀರು ಹರಿವು ಕೂಡ ಹೆಚ್ಚಿಗೆ ಆಗುತ್ತೆ. ಆ ಹೆಚ್ಚಿಗೆ ಆದಂಥ ಸಂದರ್ಭದಲ್ಲಿ ಬಹುತೇಕ ಇಲ್ಲಿರ್ತಕ್ಕಂಥ ಅಡಿಕೆ ತೋಟ, ಕಾಫಿ ತೋಟ ಎಲ್ಲವೂ ಕೂಡ ಜಲಾವೃತಗೊಳ್ಳುತ್ತೆ. ಅಷ್ಟೇ ಅಲ್ಲದೆ ಹಲವಾರು ಮನೆಗಳು ಕೂಡ ಜಲಾವೃತ ಆಗೋ ಭೀತಿ ಕೂಡ ಎದುರಾಗುತ್ತೆ. ಏನು ಮನೆಗೆ ಬೇಕಾದಂತಹ ದವಸ ಧಾನ್ಯಗಳು ಒಂದು 15 ದಿನಗಳ ಮಟ್ಟಿಗೆ ಅಂದರೆ ನೀರು ಇಳಿಮುಖ ಆಗೋ ತನಕನೂ ಕೂಡ ಇದೆಲ್ಲ ಶೇಖರಣೆ ಕೂಡ ಇಲ್ಲಿಯ ಜನರು ಮಾಡಿಟ್ಕೋಬೇಕಾಗಿರುತ್ತೆ. ಹೀಗಾಗಿ ಕಳೆದ 4-5 ದಿನಗಳಿಂದ ಏನು ಮಳೆ ಬರ್ತಾ ಇದೆ, ಈ ನಿಟ್ಟಿನಲ್ಲಿ ಇದೀಗ ಇಷ್ಟು ದಿನ ಮಳೆ ಇಲ್ಲ ಅಂತ ಹೇಳಲಾಗ್ತಿತ್ತು. ಆದರೆ ಈಗ ಮಳೆ ಕೂಡ ಹೆಚ್ಚಾಗ್ತಿದೆ, ಕಾವೇರಿ ನದಿ ಉಕ್ಕಿ ಹರಿತಿದ್ದಾಳೆ. ಹಾಗಾಗಿ ಮನೆಗೆ ಬೇಕಾದಂತಹ ಎಲ್ಲ ಅಗತ್ಯ ಏನು ಥಿಂಗ್ಸ್ಗಳೇನು ಬೇಕು ಅದನ್ನ ಮನೆಗೂ ತೆಗೆದುಕೊಂಡು ಹೋಗುವಂಥ ಪರಿಸ್ಥಿತಿ ಇಲ್ಲಿಯ ಜನಗಳಿಗೆ ಕಾಡ್ತಾ ಇದೆ. ಅವ್ರನ್ನ ಕೇಳೋಣ, ಸರ್ ಏನು ಸಮಸ್ಯೆ ಆಗುತ್ತೆ ಪ್ರತಿ ವರ್ಷ ಮಳೆಗಾಲ ಬಂದಂಥ ಸಂದರ್ಭದಲ್ಲಿ? ಮಳೆ ಪ್ರತಿ ವರ್ಷ ಬಂದರೆ ಅಂತ ಹೇಳಿದ್ರೆ ಇಲ್ಲಿ ಈಗ ಸ್ವಲ್ಪ ಸೇತುವೆ ಸ್ವಲ್ಪ ದೊಡ್ಡದು ಮಾಡಿದಕ್ಕೆ ಏನು ತೊಂದರೆ ಇಲ್ಲ. ಅಲ್ಲಿ ಅದೇ ಸ್ವಲ್ಪ ಗುಂಡಿಯಲ್ಲಿ ಸ್ವಲ್ಪ ನೀರು ಬರ್ತದೆ, ದೊಡ್ಡ ಹೆಚ್ಚಾಗಿರುತ್ತೆ. ಅದೇ ಒಂದು ಮುಂಚೆ 1-2-3 ವರ್ಷ ಹಿಂದೆ ಸ್ವಲ್ಪ ಕಷ್ಟ ಇತ್ತು, ಸಣ್ಣ ಸೇತುವೆ ಇತ್ತು, ಅದು ಬೇಗ ಮುಳುಗಡೆ ಆಗ್ತಿತ್ತು. ಈಗ 1-2 ವರ್ಷದಿಂದ ಸ್ವಲ್ಪ ದೊಡ್ಡ ಸೇತುವೆ ಆಗಿದ್ದಕ್ಕೆ ಸ್ವಲ್ಪ ಪರವಾಗಿಲ್ಲ. ಮತ್ತೆ ಈಗ ಸ್ವಲ್ಪ ಅಲ್ಲೇ ಹೇಳಿದ್ರೆ ಗುಂಡಿಯಲ್ಲಿ ಸ್ವಲ್ಪ ನೀರು ಬರ್ತದೆ, ಜಾಸ್ತಿ ಬಂದರೆ ಓಡಾಟ ಕಡಿಮೆ ಆಗ್ತದೆ. ನಿಮ್ಗೇನು ಸರ್ ಪ್ರಾಬ್ಲಮ್? ಸುಮಾರು 15 ಮನೆಗಳು ಜಲಾವೃತಗೊಳ್ಳುತ್ತೆ, ನೆರೆ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ. ಏನು ಸಮಸ್ಯೆ ಆಗುತ್ತೆ? ಸಮಸ್ಯೆಯಲ್ಲಿ ಸ್ವಲ್ಪ ಡೀಪ್ ಇದ್ದ ಜಾಗ, ರೋಡ್ ಸ್ವಲ್ಪ ಹೈಟ್ ಮಾಡಿದರೆ ಅದಾಗ್ತದೆ. ಅಲ್ಲಿ ಒಂದು ಮೋರಿದೆ, ಅದನ್ನು ಒಂದು ಹೈಟ್ ಮಾಡಿದರೆ ನಮಗೆ ಸ್ವಲ್ಪ ಅನುಕೂಲ ಆಗ್ತದೆ. ನೋಟಿಸ್ ಎಲ್ಲ ನೀಡ್ತಾರಾ ಹೇಗೆ? ನಿಮಗೆ ನೋಟಿಸ್ ಎಲ್ಲ ಕೊಡ್ತಾರಾ ಪಂಚಾಯತಿಯಿಂದ? ಪಂಚಾಯತಿ ನೋಟಿಸ್ ಎಲ್ಲ ಕೊಡ್ತಾರೆ. ಸುರಕ್ಷಿತ ಸ್ಥಳ ಅಂತ ಪಂಚಾಯತಿ ಮೆಂಬರ್ಸು ಇಲ್ಲಿ ಅವರು ಇದ್ದಾರೆ, ಹೆಲ್ಪ್ ಮಾಡ್ತಾರೆ ಅವರು. ನಿಮ್ಗೆ ಈಗ ಮಳೆ ಬರ್ತಿರೋದ್ರೆ ಭಯ ಸ್ಟಾಕ್ ಮಾಡಬೇಕು ಥಿಂಗ್ಸ್ ಎಲ್ಲ ಮನೆಗೆ. ಮತ್ತೊಬ್ರು ಇದ್ದಾರೆ ಹಿರಿಯರು, ಇಲ್ಲಿನ ಆಗು ಹೋಗುಗಳ ಬಗ್ಗೆ ಪ್ರತಿಯೊಂದು ಕೂಡ ಹೇಳ್ತಾರೆ. ಯಾಕೆಂದ್ರೆ ಹೆಚ್ಚು ಮಳೆ ಏನೆಲ್ಲ ಬರುತ್ತೆ ಇದೆಲ್ಲವೂ ಕೂಡ ಮಾಹಿತಿಯನ್ನ ಕಲೆ ಹಾಕುವಂಥವ್ರು. ಪ್ರತಿ ವರ್ಷ ಮಳೆ ಬರುತ್ತೆ, ಒಂದು ರೀತಿ ಜಲ ದಿಗ್ಬಂಧನಕ್ಕೆ ಒಳಗಾಗ್ತೀರ ಇಡೀ ಪ್ರದೇಶವೇ. ಈಗ ಯಾವ ರೀತಿ ಸಮಸ್ಯೆ ಎದುರಿಸ್ತೀರಿ? ನಾವು ಈಗ ಎಂತ ಮಾಡೋದು, ಏನು ಮಾಡೋಕ್ಕೆ ಆಗಿಲ್ಲ. ಸರ್ಕಾರದಿಂದ ಏನು ಕೊಡೋದಿಲ್ಲ ನಮಗೆ, ಭಾರಿ ಹೆದರಿಕೆ ಆಗ್ತದೆ ನಮಗೆ. ಈಗ ಆ ಕಡೆ ಮಂಡ್ಯ, ಬೆಂಗಳೂರವರೆಲ್ಲ ನೀರು ಬೇಕು ಅಂತ ಹೋರಾಟ ಮಾಡ್ತಾರೆ. ಆದ್ರೆ ಸಮಸ್ಯೆ ಯಾವ ರೀತಿ ಎದುರಿಸ್ತೀರಾ ಸ್ಥಳೀಯವಾಗಿ ಇಲ್ಲಿ? ನಾವೆಲ್ಲ ಒಂದು 4-5 ದಿವಸಕ್ಕೆ ಮುಂಚೆ ಎಲ್ಲ ಸಾಮಾನು ತಗೊಂಡೋಗಿ ಮಾಡ್ಕೊಳ್ಳೋದು, ಬೇರೆ ಏನು ತೊಂದರೆ ಇಲ್ಲಿ ಇವರಿಗೆ ಈಗ ಜಾಸ್ತಿ. ಈಗ ತೋಟಗಳೆಲ್ಲ ತೋಟಗಳೆಲ್ಲ ಮುಳುಗಡಾಗ್ತದೆ, ಕಾಪಿನಿಲ್ಲ, ಅಡಿಕೆನಿಲ್ಲ, ಏನು ಸಿಕ್ಕೋದಿಲ್ಲ, ಎಲ್ಲ ಮುಳುಗಡೆನೆ. ಅಂದ್ರೆ ಪ್ರತಿ ವರ್ಷ ಜೂನ್ ಜುಲೈ ತಿಂಗಳಲ್ಲಿ ಬಹುತೇಕ ಮುಳುಗಡೆ ಆಗ್ತಿತ್ತು. ಈಗ ಸ್ವಲ್ಪ ತಡವಾಗಿದೆ. ಮಳೆ ಕಡಿಮೆ ಇಲ್ಲ. ಈಗ ಜುಲೈಯಿಂದ ನಮಗೆ ಒಂದು 4-5 ದಿವಸ ಮಳೆ ಆಗಿದೆ. ಈಗ ಇಲ್ಲದ್ರೆ ಮಳೆನೇ ಇತ್ತಿಲ್ಲ. ಈಗ ಅಪಾಯದ ಮಟ್ಟ ಮೀರಿ ಹರಿತಿದೆ. ಈಗ ಮನೇಲೇ ಇರಬೇಕು, ಹೋಗ್ಲಿಕ್ಕೆ ಬರೋಕ್ಕೆ ದಾರಿನೇ ಇಲ್ಲ. ಎಷ್ಟು ಕಿಲೋಮೀಟರ್ ಹೋಗ್ಬೇಕು? ನಮಗೆ ಇಲ್ಲಿಂದ 5 ಕಿಲೋಮೀಟರ್ ಹೋಗ್ಬೇಕು. ಎಲ್ಲಿಂದೆಲ್ಲ ಬರ್ತೀರಾ? ನಾವು ನಮ್ಮ ವೆಂಕಟರಮಣ ಟೆಂಪಲ್ದ ಈ ಕಡೆ ಬರೋದು ಬೇತ್ರಿಗೆ. ಇದು ಬ್ಲಾಕ್ ಆದ್ರೆ ಎಲ್ಲಿಂದ ಸುತ್ತಿ ಬಳಸಿ ನಾವಿನ್ನು ಬಲಮುರಿಗೆ ಹೋಗ್ಬೇಕು.
ಬಲಮುರಿ ಇಲ್ಲ ಹೋದರೆ ಪಾರಾಯಣ. ಎಷ್ಟು ಕಿಲೋಮೀಟರ್ ಸುತ್ತಬೇಕಾಗುತ್ತೆ? 6 ಕಿಲೋಮೀಟ್ರ್ ಬೇಕು. ಯಾರಿಗಾದ್ರೂ ಅನಾರೋಗ್ಯ ಆದ್ರೂ ಸಹ ಅದೇ ರೂಟು. ಈ ಕಡೆ ಬರೋಕ್ಕೆ ಹಾಕಿಲ್ಲ, ಎಲ್ಲ ಆಗಿಬಿಡ್ತದಲ್ಲ, ಏನು ಮಾಡೋಕ್ಕೆ ಹಾಕಿಲ್ಲ. ಕೇಳಿದ್ರಲ್ಲ, ಸ್ಥಳೀಯ ನಿವಾಸಿಗಳ ಆತಂಕಕ್ಕೆ ಇದೀಗ ಕಾರಣ ಆಗ್ತಿದೆ. ಯಾಕಂದ್ರೆ ತುಂಬಾ ಭಾರಿ ಮಳೆ ಬಂತು ಅಂದ್ರೆ ಸಾಮಾನ್ಯವಾಗಿ ಈ ಸೇತುವೆ ಏನಿದೆ, ಈ ಸೇತುವೆ ಮುಳುಗಡೆ ಕೂಡ ಆಗುತ್ತೆ. ಹೀಗಾಗಿ ಪಾರಾಯಣ, ಆ ಬಲಮುರಿ ಈ ಭಾಗದಿಂದ ಸುತ್ತಿ ಬಳಸಿ ಅನಾರೋಗ್ಯ ಯಾರಾದರೂ ಒಳಗಾದ್ರೆ ಅಂಥವ್ರನ್ನ ಆ ಮಾರ್ಗದಿಂದನೇ, ಪರ್ಯಾಯ ಮಾರ್ಗದಿಂದ ಕರ್ಕೊಂಡು ಹೋಗಬೇಕಾದ ಪರಿಸ್ಥಿತಿ ಇಲ್ಲಿಯ ನಿವಾಸಿಗಳಿಗೆ ಎದುರಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕೊಡಗು ಜಿಲ್ಲೆಯಲ್ಲಿ ಉತ್ತಮ ಮಳೆ ಕೂಡ ಆಗ್ತಿದೆ. ಮಳೆಯಿಂದ ನಾನಾ ರೀತಿಯ ಅವಾಂತರಗಳು ಮತ್ತು ಸ್ಥಳೀಯ ನದಿ ಪಾತ್ರದ ಜನರಿಗೆ ಒಂದು ರೀತಿ ಆತಂಕ ಕೂಡ ಮನೆ ಮಾಡ್ತಾ ಇದೆ. ಕ್ಯಾಮರಾಮನ್ ಶಿವ ಜೊತೆ ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.